ಪಾಲಿಸಲಿ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 1ರಿಂದ 7 ವಾಕ್ಯಗಳ ಸಾರಾಂಶ ಅಥವಾ ಮುಖ್ಯ ಶೀರ್ಷಿಕೆ ಎಂಬುದಾಗಿ ನೋಡುವಾಗ, ಸುರುಳಿ ಮತ್ತು ಯಜ್ಞದ ಕುರಿಯಾದಾತನು ಎಂಬುದಾಗಿ ಒಂದು ಅಂಶದಲ್ಲಿ ಇದನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಪ್ರಿಯರೇ, ಈ ಲೋಕದಲ್ಲಿ ಜನರು ಹಲವಾರು ರೀತಿಯಲ್ಲಿ, ಹಲವಾರು ವಿಧಾನದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಯತ್ನಿಸುತ್ತಾರೆ. ಕ್ಯಾನ್ಸರ್ ಇರಬಹುದು, ಅದರ ಪರಿಹಾರ, ಅದರ ನಿವಾರಣೆ ಯಾವ ರೀತಿ ಮಾಡಬಹುದು ಎಂಬುದಾಗಿ ಪ್ರಯತ್ನಿಸುತ್ತಾರೆ. ಮತ್ತು ಒಬ್ಬರು ಮತ್ತೊಬ್ಬರ ಕಷ್ಟಗಳನ್ನ, ನೋವುಗಳನ್ನ ಯಾವ ರೀತಿಯಾಗಿ ಕಡಿಮೆಗೊಳಿಸುವುದು, ಅದಕ್ಕೆ ಪರಿಹಾರ ಹೇಗೆ ಎಂಬುದಾಗಿ ಪ್ರಯತ್ನಿಸುತ್ತಾರೆ. ಅವುಗಳಲ್ಲಿ ನಾನಾ ವಿಧವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 1ರಿಂದ 7 ವಾಕ್ಯಗಳ ಧ್ಯಾನವನ್ನ ನಾವು ಗಮನಿಸುವುದಾದರೆ, ಈ ಲೋಕದಲ್ಲಿ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಮಾನವನು ಪರಿಹಾರವನ್ನು ಕಂಡುಕೊಳ್ಳಬಹುದು. ಆದರೆ ಮಾನವನ ಅತಿ ದೊಡ್ಡ ಸಮಸ್ಯೆಯಾದಂಥ ಪಾಪದ ವಿಷಯದಲ್ಲಿ ಅವನಿಂದ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಈ ಒಂದು ಧ್ಯಾನದ ಪ್ರಾರಂಭದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪಾಪ ಮತ್ತು ಅದರ ಪರಿಣಾಮಗಳು, ಅದರ ಒಂದು ನೋವುಗಳನ್ನ ಮಾನವನು ತನ್ನ ಸ್ವಪ್ರಯತ್ನದಿಂದ ನಿವಾರಣೆ ಮಾಡಲು ಸಾಧ್ಯವಿಲ್ಲ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದಲ್ಲಿ ಯೋಹಾನನ ಒಂದು ಸಾಕ್ಷಿಯನ್ನ ನೋಡುವಾಗ, ಈ ಒಂದು ಮಾನವನ ವಿಮೋಚನೆ, ಮಾನವನ ಪಾಪದ ಪರಿಹಾರ, ಕ್ಷಮಾಪಣೆ ಯಜ್ಞದ ಕುರಿಯಾದತನ ಮೂಲಕ ಮಾತ್ರವೇ ಸಾಧ್ಯ ಎಂಬುದಾಗಿ ಬಹು ಸ್ಪಷ್ಟವಾಗಿ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಬಯಲುಪಡಿಸುವಂತದ್ದಾಗಿದೆ. ಈ ಒಂದು ಮುನ್ನುಡಿಯಿಂದ ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ, ಪ್ರಕಟಣೆಯ ಗ್ರಂಥ 4ನೇ ಅಧ್ಯಾಯ 5ನೇ ಅಧ್ಯಾಯಗಳಲ್ಲಿ ನಾವು ದೇವರ ಸಿಂಹಾಸನವನ್ನ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ. ಮತ್ತು ಈ ಒಂದು 5ನೇ ಅಧ್ಯಾಯದಲ್ಲೂ ಕೂಡ ಸಿಂಹಾಸನವನ್ನ ನಾವು ಕಾಣುತ್ತಿದ್ದೇವೆ. ನೀವು ಚರಿತ್ರೆಯನ್ನ ಗಮನಿಸುವುದಾದರೆ, ಈ ಭೂಮಿಯ ಮೇಲೆ ಅನೇಕ ಶಕ್ತಿಯುಳ್ಳಂತ ವ್ಯಕ್ತಿಗಳು ಅಥವಾ ಅಧಿಕಾರವುಳ್ಳಂತ ವ್ಯಕ್ತಿಗಳು ಈ ಭೂಮಿಯ ಮೇಲೆ ಅವರು ತಮ್ಮ ಸಿಂಹಾಸನವನ್ನ ಸ್ಥಾಪಿಸಿ ಆಳಲು ಪ್ರಯತ್ನಿಸುವಂತವರಾಗಿದ್ದಾರೆ ಮತ್ತು ಪ್ರಯತ್ನಿಸಿದ್ದಾರೆ. ಅವೆಲ್ಲವುಗಳಲ್ಲಿ ಪ್ರಮುಖನು ಯಾರೆಂಬುದಾಗಿ ನೋಡುವಾಗ ಸೈತಾನನು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. 3 ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಲೂಕ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕಾಸ್ ಚಾಪ್ಟರ್ 10 verse 18. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 3-4 ವಾಕ್ಯಗಳು. ಅದೇನೆಂದರೆ, ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟ ಸರ್ಪವು ಅಲ್ಲೇ ಕಾದುಕೊಂಡಿತ್ತು. 2 ಕೊರಿಂಥ 4ನೇ ಅಧ್ಯಾಯ 4ನೇ ವಾಕ್ಯವನ್ನ ನಾವು ಧ್ಯಾನಿಸುವುದಾದರೆ, ಈ ಲೋಕದ ಅಧಿಪತಿ ಎಂಬುದಾಗಿ ದೇವರು ಆತನನ್ನ ಕುರಿತು ತಿಳಿಸುವಂತವನಾಗಿದ್ದಾನೆ. ಸೊ ಈ 3 ವಾಕ್ಯಗಳನ್ನು ನೀವು ಗಮನಿಸುವುದಾದರೆ, ಈ ಬಿದ್ದು ಹೋದಂತ ಘಟ ಸರ್ಪವಾಗಿರಲಿ, ದೇವದೂತನಾಗಿರಬಹುದು, ಬಿದ್ದು ಹೋದಂತ ಲೂಸಿಫರ್ ಆಗಿರಬಹುದು, ಸೈತಾನನಾಗಿರಬಹುದು, ಇವನು ಈ ಭೂಮಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾವ ರೀತಿಯಾಗಿ ಪ್ರೇರೇಪಿಸಿದನೆಂಬುದಾಗಿ ಚರಿತ್ರೆಯನ್ನ ಗಮನಿಸುವಾಗ, ಅವರು ತಮ್ಮ ಸಾಮರ್ಥ್ಯದಿಂದ ಸಿಂಹಾಸನವನ್ನ ಸ್ಥಾಪಿಸಿ ಸಮಸ್ತವನ್ನ ತಮ್ಮ ತೋಟಿಗೆ ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ನೀವು ಚರಿತ್ರೆಯನ್ನ ಗಮನಿಸುವುದಾದರೆ, ನೆಬೂಕದ್ನೆಚ್ಚರನ ಜೀವಿತವನ್ನು ಕೂಡ ನೀವು ಅವಲೋಕನ ಮಾಡುವಾಗ
ಅವನ ಜೀವಿತದಲ್ಲಿ ಆ ರೀತಿಯಾಗಿ ಅವನ ಕಾರ್ಯವನ್ನ ಸಾಧಿಸಲು ಪ್ರಯತ್ನಿಸಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ದಾರ್ಯಾವೆಷನು ಕೂಡ ಆ ರೀತಿಯಾಗಿ ನಡೆದುಕೊಂಡನು. ನಾವೆಲ್ಲರೂ ತಿಳಿದಂತ ಚಿರಪರಿಚಿತವಾದಂತಹ ಹೆಸರು ಅಲೆಕ್ಸಾಂಡರ್ ದ ಗ್ರೇಟ್. ಇವನು ಕೂಡ ಸಮಸ್ತ ಭೂಮಿಯನ್ನ, ರಾಜ್ಯವನ್ನ ಸ್ವಾಧೀನಪಡಿಸಿಕೊಂಡು ಆಳಲು ಆತನು ಪ್ರಯತ್ನಿಸಿದನು. ರೋಮ ಸಾಮ್ರಾಜ್ಯದ ಅನೇಕ ಚಕ್ರವರ್ತಿಗಳು, ನೀರೋ, ಇತರ ಜನರು, ಅವರು ಕೂಡ ಅರಸರು ಆಳುವ ವಿಷಯದಲ್ಲಿಯೂ ಸಿಂಹಾಸನದಲ್ಲಿ ಆಸೀನರಾಗಿರುವಂತಹ ವಿಷಯದಲ್ಲೂ ಬಹಳ ಉಗ್ರವಾಗಿ ನಡೆದುಕೊಂಡರು. ಇನ್ನು ಕೆಲವು ಹೆಸರುಗಳನ್ನು ಕೂಡ ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ಗೆಂಗಿಸ್ ಖಾನ್ ಇರಬಹುದು, ಸ್ಟಾಲಿನ್ ಇರಬಹುದು, ಕೊನೆಯದಾಗಿ ಹಿಟ್ಲರ್ ಇರಬಹುದು. ಇವರೆಲ್ಲರೂ ಕೂಡ ಈ ಲೋಕದಲ್ಲಿ ಅವರಿಗೆಂದು ಒಂದು ಸಿಂಹಾಸನ, ಆ ಸಿಂಹಾಸನದ ಮೇಲೆ ಅವರು ಸಮಸ್ತವನ್ನ ಅತಿಕ್ರಮಗೊಳಿಸಿಕೊಂಡು ತಮ್ಮದೇ ಆದಂತ ಸಾಮರ್ಥ್ಯ, ತಮ್ಮದೇ ಆದಂತ ಬಲ, ತಮ್ಮದೇ ಆದಂತ ಜ್ಞಾನದಲ್ಲಿ ಆಳಲು ಪ್ರಯತ್ನಿಸಿದರು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ, ಈ ಎಲ್ಲಾ ಮಾನವ ಅಧಿಪತಿಗಳು ತದನಂತರ ಕೊನೆಗೆ ಕ್ರಿಸ್ತ ವಿರೋಧಿ ಪ್ರತ್ಯಕ್ಷನಾಗಲಿದ್ದಾನೆ. ಆಂಟಿ ಕ್ರೈಸ್ಟ್ ಎಂಬುದಾಗಿ ನಾವು ಕರೆಯುತ್ತೇವೆ. ಈತನು ಅಂತ್ಯದಲ್ಲಿ ಕಂಡುಬರುವಂತ ಒಬ್ಬ ಅಧಿಕಾರಿಯಾಗಿ ಎಲ್ಲವನ್ನೂ ತನ್ನ ವಶ ಮಾಡಿಕೊಳ್ಳಲು ಪ್ರಯತ್ನಿಸುವಂತವನಾಗಿದೆ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಆದರೆ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದ ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಗಮನಕ್ಕೆ ತರುವಂತ ಒಂದು ಆತ್ಮೀಯ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ಆತನು ಎಲ್ಲವುಗಳ ಮೇಲೆ ಅಧಿಕಾರವನ್ನ ಹೊಂದಿರುವ ಆತನಾಗಿದ್ದಾನೆ. ಎಲ್ಲವುಗಳ ಮೇಲೆ ಆತನು ಎಲ್ಲವುಗಳ ಮೇಲೆ ಎಲ್ಲವುಗಳನ್ನ ತನ್ನ ಸ್ವಾಧೀನದಲ್ಲಿ ಆತನು ಇಟ್ಟುಕೊಳ್ಳುವ ಆತನಾಗಿದ್ದಾನೆ. ಆತನು ಒಮ್ಮೆ ಈ ಲೋಕದಲ್ಲಿ ದೈಹಿಕವಾಗಿ ಆತನು ಪ್ರತ್ಯಕ್ಷನಾಗಲಿದ್ದಾನೆ ಮತ್ತು ಎಲ್ಲವನ್ನು ಕೂಡ ಆತನು ತನ್ನ ಅಧಿಕಾರಕ್ಕೆ ತೆಗೆದುಕೊಳ್ಳುವ ಆತನಾಗಿದ್ದಾನೆ. ಅದನ್ನೇ ಕುರಿತು ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಒಂದು ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಈ ಸಮಸ್ತ ಲೋಕದ ಈ ಒಂದು ವಾಕ್ಯ ಭಾಗದ ಹಿನ್ನೆಲೆಯಲ್ಲಿ ತಿಳಿಸ್ತಾ ಇದ್ದೇನೆ. ದ ಸೀಲ್ ಡೀಡ್ ಅಥವಾ ಈ ಒಂದು ಸುರುಳಿಯನ್ನ ತೆರೆಯಲು, ಈ ಸುರುಳಿಯನ್ನ ನೋಡಲು, ಈ ಸುರುಳಿಯನ್ನ ಬಿಚ್ಚಲು, ಆ ಸುರುಳಿಯಲ್ಲಿರ್ತಕ್ಕಂಥವುಗಳ ಮೇಲೆ ಅಧಿಕಾರವನ್ನು ಹೊಂದಲು ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಅಧಿಕಾರ ಉಂಟೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಸೈತಾನನು ಭೂಮಿಯನ್ನಾಗಲಿ, ಪರಲೋಕವನ್ನಾಗಲಿ, ಸಮಸ್ತ ಲೋಕವನ್ನಾಗಲಿ ಆಳಲು ದೇವರವನಿಗೆ ಅಧಿಕಾರವನ್ನ ಕೊಟ್ಟಿಲ್ಲ. ಯಾವ ದೇವದೂತನಿಗೂ ಕೂಡ ದೇವರು ಅಧಿಕಾರವನ್ನ ಕೊಟ್ಟಿಲ್ಲ. ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರವೇ ಆತನು ಅಧಿಕಾರವನ್ನ ಕೊಟ್ಟಿದ್ದಾನೆಂಬುದಾಗಿ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ, ಪ್ರಕಟಣೆಯ ಗ್ರಂಥ 4ನೇ ಅಧ್ಯಾಯ ಬಹು ಸ್ಪಷ್ಟವಾಗಿ ಆತನ ಸಾಮರ್ಥ್ಯವನ್ನ ಕುರಿತು, ಆತನ ಅಧಿಕಾರವನ್ನ ಕುರಿತು, ಆತನ ಆಳ್ವಿಕೆಯನ್ನ ಕುರಿತು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಕಳೆದ ದಿನದ ಧ್ಯಾನದಲ್ಲಿ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದ 7 ವಾಕ್ಯಗಳಿರ್ತಕ್ಕಂಥ ಕೆಲವು ಆತ್ಮೀಯ ವಾಕ್ಯಗಳನ್ನ ನಾವು ನಮ್ಮ ಗಮನಕ್ಕೆ ತೆಗೆದುಕೊಂಡೆವು. ಈ ದಿನದ ವಾಕ್ಯ ಭಾಗದಲ್ಲೂ ಕೂಡ ಅವುಗಳ ಕಡೆಗೆ ನಿಮ್ಮ ಗಮನವನ್ನ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಸುರುಳಿಯನ್ನ ಕುರಿತು ದೇವರ ವಾಕ್ಯ ಪರಿಶುದ್ಧ ಗ್ರಂಥದಲ್ಲಿ ತಿಳಿಸುವಂತಹ ಕೆಲವು ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ದಯಮಾಡಿ ನಮ್ಮ ಸತ್ಯವೇದವನ್ನ ಎಸೆಕೇಲ 2ನೇ ಅಧ್ಯಾಯ 9ರಿಂದ 10 ವಾಕ್ಯಗಳ ಕಡೆಗೆ ಪರಿಶುದ್ಧ ಗ್ರಂಥವನ್ನ ತಿರುಗಿಸಿಕೊಳ್ಳೋಣ. ಲೆಟ್ ಅಸ್ ಹಿಯರ್ ದ ರೀಡಿಂಗ್. ಆಹಾ, ನಾನು ನೋಡಲಾಗಿ ಒಂದು ಕೈ ನನ್ನ ಕಡೆಗೆ ಚಾಚಿತ್ತು. ಇಗೋ, ಅದರಲ್ಲಿ ಗ್ರಂಥದ ಸುರುಳಿಯು ಕಾಣಿಸಿತು. ಆತನು ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದರಲ್ಲಿ ಬರೆದದ್ದು ಗೋಳು, ಮುಲುಗು, ಮೊರೆ ಇವುಗಳೇ. ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಈ ವಾಕ್ಯಗಳನ್ನ ಓದ್ರಿ. ದಾನಿಯೇಲನ ಗ್ರಂಥ
8ನೇ ಅಧ್ಯಾಯ 17ರಿಂದ 26 ವಾಕ್ಯಗಳು. ಡ್ಯಾನಿಯಲ್ ಚಾಪ್ಟರ್ 8 ವರ್ಸ್ 17 to 26, ಐಸಿಯಾ ಚಾಪ್ಟರ್ 29 ವರ್ಸ್ 10 to 12. ಸಮಯದ ಅಭಾವದ ಕಾರಣ ಎಲ್ಲವನ್ನು ಓದ್ತಿಲ್ಲ, ಆದರೆ ನೀವು ಸಮಯ ಇರುವಾಗ ದಯಮಾಡಿ ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯೆಶಾಯ ಬರೆದ ಪ್ರವಾದನೆ ಐಸಾಯ ಎಷ್ಟು? 29ನೇ ಅಧ್ಯಾಯ 10ರಿಂದ 12 ವಾಕ್ಯಗಳು. ಓದುವುದನ್ನು ಕೇಳಿಸಿಕೊಳ್ಳೋಣ. ಐಸಿಯಾ ಚಾಪ್ಟರ್ 29 verse 10 to 12. Let us hear the reading. ಹಸಿದವನು ಕನಸು ಕಂಡು ಆಹಾ ಉಣ್ಣುತ್ತೇನೆ ಎಂದು ಕೊಂಡಂತಾಗುವುದು. ಎಚ್ಚೆತ್ತಾಗ ಅವನ ಹೊಟ್ಟೆ ಬರಿದೆ. ಬಾಯಾರಿದ್ದವನು ಸ್ವಪ್ನದಲ್ಲಿ ಇಗೋ ಕುಡಿಯುತ್ತೇನೆ ಎಂದುಕೊಂಡ ಹಾಗೂ ಆಗುವುದು. ನಿದ್ರೆ ತಿಳಿದಾಗ ಬಳಲಿ ನೀರನ್ನು ಬಯಸುವನು. ಚಿಯೋನ್ ಪರ್ವತಕ್ಕೆ ವಿರುದ್ಧವಾಗಿ ಹೋರಾಡುವ ಸಕಲ ಜನಾಂಗಗಳ ಗುಂಪಿಗೆ ಈ ಗತಿಯಾಗುವುದು. ನಿಮ್ಮನ್ನು ನೀವೇ ಬೆರಗು ಮಾಡಿಕೊಂಡು ಬೆರಗಾಗಿರಿ, ಕುರುಡು ಮಾಡಿಕೊಂಡು ಕುರುಡರಾಗಿರಿ. ಇವರು ಅಮಲೇರಿದ್ದಾರೆ, ದ್ರಾಕ್ಷಾರಸದಿಂದಲ್ಲ, ಓಲಾಡುತ್ತಾರೆ, ಮದ್ಯದಿಂದಲ್ಲ. ಯೆಹೋವನು ನಿಮ್ಮ ಮೇಲೆ ಗಾಢನಿದ್ರೆಯನ್ನು ಬರಮಾಡಿ ಪ್ರವಾದಿಗಳೆಂಬ ಕಣ್ಣುಗಳನ್ನು ಮುಚ್ಚಿ ದಿವ್ಯದರ್ಶಿಗಳೆಂಬ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೇ. ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು. ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ಯೆಶಾಯ 29ನೇ ಅಧ್ಯಾಯ 10-12 ವಾಕ್ಯದಲ್ಲಿರ್ತಕ್ಕಂಥ ಆತ್ಮೀಯ ಪಾಠವನ್ನ ಸರಳವಾಗಿ ಕ್ಲುಪ್ತವಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಈ ವಾಕ್ಯ ಭಾಗದಲ್ಲಿ ಯೆಶಾಯನು ಒಂದು ಚಿತ್ರಣ ರೂಪದಲ್ಲಿ, ಇಮೇಜ್ ರೂಪದಲ್ಲಿ ಅವನು ಸಂದೇಶವನ್ನ ತನ್ನ ಜನರಿಗೆ ಕೊಡುತ್ತಿದ್ದಾನೆ. ದೇವರು ಯೆಶಾಯನ ಮೂಲಕ ಇಸ್ರೇಲ್ ಮಕ್ಕಳಿಗೆ ಪ್ರವಾದನೆಯ ರೂಪದಲ್ಲಿ ತಿಳಿಸುವಂತ ಸಂಗತಿ ಏನೆಂದರೆ, ಅವರು ಕೇಳಿ ತಿಳ್ಕೊಳ್ಳಬಾರದು, ನೋಡಿ ನಂಬದ ಹಾಗೆ ಅವರ ಕಣ್ಣುಗಳಿಗೆ ಈ ದರ್ಶನವನ್ನ ಮರೆ ಮಾಡಿದ್ದಾನೆಂಬುದಾಗಿ ಯೆಶಾಯನು ತಿಳಿಸುತ್ತಿದ್ದಾನೆ. ಎಸೆಕೇಲನ ದರ್ಶನದಲ್ಲಿ ನಾವು ನೋಡುವಾಗ ಮುಳುಗು, ದುಃಖ, ವೇದನೆ, ಅಳುವು, ಪ್ರಲಾಪಗಳು ಈ ಒಂದು ಸುರುಳಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವುಗಳು ಗಮನಿಸುತ್ತಿದ್ದೇವೆ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದ ಸುರುಳಿಯ ಹಾಗೆ ಎಸೆಕೇಲನ ಗ್ರಂಥದಲ್ಲೂ, ಯೆಶಾಯ ಬರೆದ ಪ್ರವಾದನೆಯ ಗ್ರಂಥದಲ್ಲೂ, ದಾನಿಯೇಲನ ಗ್ರಂಥದಲ್ಲೂ ನಾವು ಸುರುಳಿಯ ವಿಷಯಗಳಲ್ಲಿ ನಾವುಗಳು ಗಮನಿಸುವಂತವರಾಗಿದ್ದೇವೆ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ಬಲ್ಲವರಾಗಿದ್ದೇವೆ. ಒಬ್ಬ ದೇವದೂತನು ಬಹಳ ದೊಡ್ಡ ಶಬ್ದದಿಂದ ಆತನು ಕೂಗಿದನು. ಏನೆಂಬುದಾಗಿ ಕೂಗಿದನು? ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಅದರ ಮುದ್ರೆಗಳನ್ನು ಹೊಡೆಯುವುದಕ್ಕೂ ಯಾವನು ಯೋಗ್ಯನು ಎಂಬುದಾಗಿ ಆತನು ಕೂಗಿದನು. ಆದರೆ ದೇವರ ಆತ್ಮನು ಆ ದೇವದೂತನ ಹೆಸರನ್ನ ಪ್ರಕಟಣೆಯ ಗ್ರಂಥದಲ್ಲಿ ತಿಳಿಸಿಲ್ಲ. ಆದರೆ ದಾನಿಯೇಲನ ಪ್ರವಾದನೆಯ ಗ್ರಂಥವನ್ನ ನೀವು ಓದುವುದಾದರೆ ಅಲ್ಲಿ ಗಬ್ರಿಯೇಲನ ಹೆಸರನ್ನ ದೇವರು ಸೂಚಿಸಿದ್ದಾನೆ. ಸೊ ಪ್ರಿಯ ದೇವ ಜನರೇ, ಯಾಕೆ ಈ ದೇವದೂತ ಬಹು ದೊಡ್ಡದಾದ ಧ್ವನಿಯಿಂದ ಆತನು ಕೂಗುತ್ತಿದ್ದಾನೆಂಬುದಾಗಿ ನಾವು ಪ್ರಶ್ನೆಯನ್ನ ಕೇಳುವುದಾದರೆ, ಸ್ವರ್ಗ, ಮತ್ಸ್ಯ, ಪಾತಾಳ ಎಲ್ಲಾ ಲೋಕದಲ್ಲಿ ಇರತಕ್ಕಂಥವರು ಕೂಡ ಆ ಧ್ವನಿಯನ್ನ ಕೇಳಿಸಿಕೊಳ್ಳಬೇಕು, ಅದಕ್ಕೆ ಉತ್ತರಿಸಬೇಕೆಂಬುದಾಗಿ ಆ ದೇವರ ಉದ್ದೇಶ ಹೊರತು ಮತ್ತೆ ಯಾವ ಉದ್ದೇಶವೂ ಅದಲ್ಲ ಎಂಬುದಾಗಿ ನಾವು ತೆಗೆದುಕೊಳ್ಳುವುದಾದರೆ, ಸುರುಳಿಯನ್ನ ಯಾರು ಬಿಚ್ಚಲು ಮುಂದೆ ಬಂದರು? ಸುರುಳಿಯನ್ನ ಬಿಚ್ಚಲು ಗಬ್ರಿಯೇಲನು ಮುಂದೆ ಬರಲಿಲ್ಲ. ಸುರುಳಿಯನ್ನ ಬಿಚ್ಚಲು ಅಬ್ರಾಮನು ಬರಲಿಲ್ಲ. ಸುರುಳಿಯನ್ನ ಬಿಚ್ಚಲು ಇಸಾಕನು ಬರಲಿಲ್ಲ. ಸುರುಳಿಯನ್ನ ಬಿಚ್ಚಲು ಯೋಸೇಫನು ಬರಲಿಲ್ಲ. ಯಾವುದೇ ವಿಧವಾದಂತಹ ಪ್ರವಾದಿಗಳು, ಯೆಶಾಯನಿರಬಹುದು, ಎಸೆಕೇಲನಿರಬಹುದು, ಯೆರೆಮೀಯನಿರಬಹುದು, ಯಾವ ಹಿರಿಯ ಪ್ರವಾದಿಗಳು ಬರಲಿಲ್ಲ. ಅಪೊಸ್ತಲನಾದಂತ ಪೌಲನಾಗಿರಬಹುದು, ಪೇತ್ರನಾಗಿರಬಹುದು, ಸಭೆಯಲ್ಲಿ ಕಂಡು ಬರುವಂತ ಈ ಹಿರಿಯರು ಕೂಡ ಯಾರು ಸಹ ಸುರುಳಿಯನ್ನ ಬಿಚ್ಚುವುದಕ್ಕಾಗಲಿ ನೋಡುವುದಕ್ಕಾಗಲಿ ಯಾರು ದೊರಕಲಿಲ್ಲ. ಯೋಗ್ಯನು ಒಬ್ಬನೇ, ಅರ್ಹನು ಒಬ್ಬನೇ, ಆತನೇ ಯಜ್ಞದ ಕುರಿಯಾದಾತನು ಎಂಬುದಾಗಿ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದ ಮೂಲಕ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದಲ್ಲಿ ಈ ಸುರುಳಿಯನ್ನ ನೋಡುವಾಗ, ಇದನ್ನ ತೆಗೆದುಕೊಳ್ಳುವ ಆತನನ್ನ ಕುರಿತು ನೋಡುವಾಗ ಕೆಲವು ಹೊಂದಾಣಿಕೆಯನ್ನ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ
ಯಜ್ಞದ ಕುರಿಯಾದಾತನು ಯೂದ ಗೋತ್ರದ ಸಿಂಹ ಎಂಬುದಾಗಿ ನೋಡುವಾಗ ಅದು ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಮಾತನಾಡುತ್ತದೆ. ಆತನ ಎರಡನೇ ಬರುಣವನ್ನ ಕುರಿತು ಮಾತನಾಡುತ್ತದೆ. ಕುರಿಯನ್ನ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೆಯ ಬರೋಣವನ್ನ ಕುರಿತು ಮಾತನಾಡುತ್ತದೆ. ಸಿಂಹ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಹೆಚ್ಚು ಕಡಿಮೆ ಅನೇಕ ಬಾರಿ ಸಿಂಹವನ್ನ ಹೆಸರನ್ನ ಸೂಚಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಇದು ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣವನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಸಿಂಹವನ್ನ ಕುರಿತು ನಾವು ನಮ್ಮ ಗಮನಕ್ಕೆ ತೆಗೆದುಕೊಳ್ಳುವಾಗ ಅದರ ಪ್ರತಾಪವನ್ನ ಕುರಿತು ಮಾತನಾಡುತ್ತದೆ. ಯಜ್ಞದ ಕುರಿ, ಕರ್ತನಾದ ಯೇಸು ಕ್ರಿಸ್ತನು ಕುರಿ ಎಂಬ ಒಂದು ಅಂಶದಲ್ಲಿ ಆತನನ್ನು ನಾವು ನೋಡುವಾಗ ಆತನ ಸಾತ್ವಿಕತ್ವವನ್ನ ಕುರಿತು ಮಾತನಾಡುತ್ತದೆ. ಸಿಂಹ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ನಾವು ಧ್ಯಾನಿಸುವಾಗ, ಹೋಲಿಸುವಾಗ ಆತನ ಸಾರ್ವಭೌಮತ್ವವನ್ನ ಕುರಿತು ಅದು ಮಾತನಾಡುತ್ತದೆ. ಯಜ್ಞದ ಕುರಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿ ಎಂಬುದಾಗಿ ನೋಡುವಾಗ ಆತನು ರಕ್ಷಕನು ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಸಿಂಹ ಎಂಬುದಾಗಿ ನಾವು ಚಿತ್ರಣವನ್ನ ನಮ್ಮ ಕಣ್ಣ ಮುಂದೆ ತೆಗೆದುಕೊಳ್ಳುವಾಗ ಆತನು ಸರ್ವಲೋಕದ ನ್ಯಾಯಾಧಿಪತಿ ಎಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಯಜ್ಞದ ಕುರಿ ಎಂಬುದಾಗಿ ನಾವು ಧ್ಯಾನಿಸುವಾಗ, ನಮ್ಮ ಗಮನಕ್ಕೆ ತೆಗೆದುಕೊಳ್ಳುವಾಗ ಆತನು ಎಲ್ಲರಿಗೋಸ್ಕರವಾಗಿ ನ್ಯಾಯ ತೀರಿಸಲ್ಪಟ್ಟನು. ಆಸ್ ಅ ಲ್ಯಾಮ್ ಹಿ ಇಸ್ ಜಡ್ಜ್ ಎಂಬುದಾಗಿ ನೀವು ನಾನು ಅರ್ಥೈಸಿಕೊಳ್ಳುವಂತವರಾಗಿದ್ದೇವೆ. ಸಿಂಹ ಎಂಬುದಾಗಿ ನೋಡುವಾಗ ದೇವರ ಸರ್ಕಾರ, ದೇವರ ಆಡಳಿತವನ್ನ ಕುರಿತು ಮಾತನಾಡುತ್ತದೆ. ಯಜ್ಞದ ಕುರಿ ಎಂಬುದಾಗಿ ನೋಡುವಾಗ ದೇವರ ಅಪಾರವಾದ ಕೃಪೆಯನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಏನಿದೆ? ಪ್ರಿಯರೇ, ನಿಮ್ಮ ಗಮನವನ್ನ ತೆಗೆದುಕೊಂಡು ಮುಂದಕ್ಕೆ ಸಾಗುತ್ತಾ, ಆ ದಿನಗಳಲ್ಲಿ ನಮ್ಮ ಹಾಗೆ ಮುದ್ರಣಗೊಂಡಂತ ಪುಸ್ತಕಗಳು ಇರಲಿಲ್ಲ. ಆ ದಿನಗಳಲ್ಲಿ ಅವರು ಉಪಯೋಗಿಸಿದಂತ ಒಂದು ಸುರುಳಿ ಏನೆಂಬುದಾಗಿ ನೋಡುವಾಗ ಚರ್ಮದಿಂದ ಮಾಡಿದಂತ ಒಂದು ಬಟ್ಟೆ, ಅದರಲ್ಲಿ ಬರೆದಂತ ವಾಕ್ಯಗಳು, ಮಾತುಗಳು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ ಈ ಸುರುಳಿಯಲ್ಲಿ ಏನು ಬರೆಯಲ್ಪಟ್ಟಿದೆ. ಈ ಸುರುಳಿಯಲ್ಲಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಿಂದ 19ನೇ ವಾಕ್ಯದವರೆಗೂ ಮುಂದೆ ಸಂಭವಿಸಲಿರ್ತಕ್ಕಂಥ ಘಟನೆಗಳು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. 7 ತುತ್ತೂರಿಗಳು ಊದಿದಾಗ ಜರುಗುವಂತ ಘಟನೆಗಳು, 7 ಮುದ್ರೆಗಳು ಹೊಡೆದಾಗ ಜರುಗುವಂತ ಘಟನೆಗಳು, ಬಿಳಿಯ ಅಥವಾ ಧವಳ ಸಿಂಹಾಸನದ ನ್ಯಾಯ ತೀರ್ಪು, ಯಾವ ರೀತಿಯಾಗಿ ಸೈತಾನನ್ನು ಬೆಂಕಿಯ ಕೆರೆಯೊಳಗೆ ದೊಬ್ಬಲ್ಪಡ್ತಾನೆ, ಯಾವ ರೀತಿಯಾಗಿ ಆತನನ್ನ ಸೆರೆಯಲ್ಲಿ ಬಂಧಿಸುತ್ತಾನೆ, ದೇವದೂತನು ಬಂಧಿಸುತ್ತಾನೆ. ಈ ರೀತಿಯಾಗಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೂ ತಿಳಿಸಲ್ಪಟ್ಟಂತ ದೇವರ ನ್ಯಾಯ ತೀರ್ಪುಗಳು ಈ ಸುರುಳಿಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೂ ದೇವರು ಮಾನವನ ಮೇಲೆ ಕಳುಹಿಸುವಂತ ಆತನ ನೀತಿಯುಳ್ಳ ನ್ಯಾಯ ತೀರ್ಪುಗಳು, ವಿಮೋಚನಾ ಕಾಂಡದಲ್ಲಿ ದೇವರು ಐಗುಪ್ತದ ಮೇಲೆ ಕಳುಹಿಸಿದಂತ ನ್ಯಾಯ ತೀರ್ಪುಗಳಿಗೆ ಹೋಲಿಸಲ್ಪಡುವುದನ್ನ ಕುರಿತು ನಾವು ಮುಂದಿನ ದಿನಗಳಲ್ಲಿ ಧ್ಯಾನಿಸಲಿದ್ದೇವೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ಹೋಗುತ್ತಾ ಈ ಸುರುಳಿಯನ್ನ ಕುರಿತು ನಾವುಗಳು ತೆಗೆದುಕೊಳ್ಳಬೇಕಾದ ಒಂದು ಪ್ರಾಮುಖ್ಯವಾದಂತ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಈ ಸುರುಳಿಯನ್ನ ಆತನು ತೆರೆಯಲು, ನೋಡಲು, ಓದಲು, ಆ ಸುರುಳಿಯನ್ನ ತನ್ನದಾಗಿಸಿಕೊಳ್ಳಲು ಅಧಿಕಾರವನ್ನ ಹೊಂದಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಕಾರಣವೇನು? ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 4 ಮತ್ತು 5 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 4-5 ವಾಕ್ಯಗಳು.
ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ, ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನೂ ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸೊ ಪ್ರಿಯರೇ, ಯಾರು ಈ ಸುರುಳಿಯನ್ನ ತೆಗೆದುಕೊಳ್ಳಲು ಮುಂದೆ ಬರಲಿಲ್ಲ, ಅದನ್ನ ಮುಟ್ಟಲು ಬರಲಿಲ್ಲ. ಕಾರಣ ಯೋಹಾನನು ಅಳುತ್ತಿದ್ದಾನೆ. ಕಳೆದ ದಿನದ ಧ್ಯಾನದಲ್ಲೂ ಕೂಡ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಆತನ ಅಳುವಿಗೆ ಕಾರಣವೇನು? ಆತನ ಅಳುವಿಗೆ ಕಾರಣ, ಆತನ ಅಳು ಯಾವುದಕ್ಕೆ ಒಂದು ಹೋಲಿಸಲ್ಪಡುತ್ತಿದೆ ಎಂಬುದ ಸಂಗತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಆವಾಗ ಅದಾಮನು ಅವಳು ಏದೇನ್ ವನದಿಂದ ಹೊರದಬ್ಬಲ್ಪಟ್ಟರೋ ಆ ಒಂದು ಅಳು ಈ ಒಂದು ಅಳುವಿಗೆ ಸಾದೃಶ್ಯವಾಗಿದೆ ಎಂಬುದಾಗಿ ಕೂಡ ನಾನು ನಿಮಗೆ ತಿಳಿಸಿದೆ. ಯೋಹಾನನು ಅಳುವಂತ ಈ ಅಳು ಕರ್ತನಾದ ಯೇಸು ಕ್ರಿಸ್ತನು ನಾಯಿನ್ ಎಂಬ ಊರಿನಲ್ಲಿ ವಿಧವೆಯ ಮಗನನ್ನ ನಿಲ್ಲಿಸಿ ಅಳಬೇಡ ಎಂಬುದಾಗಿ ಹೇಳಿದಂತ ಅಳುವಿಗೆ ಸಾದೃಶ್ಯವಾಗಿದೆ. ಹೌದು ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಲಾಜರನ ಮರಣದ ಸುದ್ದಿಯನ್ನ ಕೇಳಿ ಕಣ್ಣೀರಿಟ್ಟನು ಎಂಬ ಅಳುವಿಗೆ ಈ ಒಂದು ಅಳು ಸಾದೃಶ್ಯವಾಗಿದೆ. ಹೌದು, ಯೋಹಾನನ ಈ ಒಂದು ಅಳು ಏಬೇಲನು ಮೃತ್ಯು ಹೊಂದಿದಾಗ ಅವನನ್ನ ಮಣ್ಣು ಮಾಡುವಾಗ ಆದಾಮ ಮತ್ತು ಅವಳು ಮುಳುಗಿದಂತ ವೇದನೆಯಿಂದ ಕಣ್ಣೀರು ಸುರಿಸಿದಂತ ಆ ಒಂದು ಅಳುವಿಗೆ ಇದು ಸಾದೃಶ್ಯವಾಗಿದೆ. ದೇವರ ವಾಕ್ಯ ಬಹಳ ನಿಖರವಾಗಿ ತಿಳಿಸುವಂತದ್ದಾಗಿದೆ. ಇಡೀ ಜಗತ್ತು ವಿಮೋಚನೆಗಾಗಿ ಅಳುತ್ತಿದೆ ಎಂಬುದಾಗಿ ರೋಮ 8ನೇ ಅಧ್ಯಾಯ 19, 20ರಲ್ಲಿ ನಾವು ಓದುವಂತವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರ ಮಕ್ಕಳು ಕೂಡ ತಮ್ಮ ವಿಮೋಚನೆಗೋಸ್ಕರವಾಗಿಯೂ ಅಳುತ್ತಿದ್ದಾರೆ, ಕರ್ತನ ಪ್ರತ್ಯಕ್ಷತೆಯನ್ನ ಎದುರು ನೋಡುತ್ತಿದ್ದಾರೆ ಎಂಬ ಸಂಗತಿಯನ್ನು ಕೂಡ ನಮ್ಮ ಮನದ ಮೇಲೆ ನಾವು ತೆಗೆದುಕೊಳ್ಳಬಹುದು. ಯೋಹಾನನನ್ನ ನೀವು ನಾನು ಹೋಗಿ, ಯೋಹಾನರೇ ನೀವು ಯಾಕೆ ಅಳುತ್ತಿದ್ದೀರಿ ಎಂಬುದಾಗಿ ಕೇಳುವುದಾದರೆ, ಯೋಹಾನರು ತಿಳಿಸುತ್ತಿದ್ದಾರೆ, ಈ ಮುದ್ರೆಯಲ್ಲಿ ವಿಮೋಚನೆಯನ್ನ ಕುರಿತು ಬರೆಯಲ್ಪಟ್ಟಿದೆ. ಈ ಮುದ್ರೆಯಲ್ಲಿ ದೇವರು ತನ್ನ ಮಕ್ಕಳ ವಿಷಯದಲ್ಲಿ ನ್ಯಾಯ ತೀರಿಸುವುದನ್ನ ಕುರಿತು ಬರೆಯಲ್ಪಟ್ಟಿದೆ. ಈ ಸುರುಳಿಯಲ್ಲಿ ಸೈತಾನನ ಆಳ್ವಿಕೆ ಯಾವಾಗ ಅಂತ್ಯವಾಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಈ ಸುರುಳಿಯನ್ನ ಬಿಚ್ಚುವುದಕ್ಕಾಗಲಿ ನೋಡುವುದಕ್ಕಾಗಲಿ ಯಾರೂ ಮುಂದೆ ಬಾರದೆ ಹೋದರೆ ಸೈತಾನನು ಈ ಲೋಕವನ್ನ ಆಳುತ್ತಲೇ ಇರುತ್ತಾನೆ. ಪ್ರಿಯರೇ, ಬಹಳ ಚೆನ್ನಾಗಿ ಗಮನಿಸಿರಿ, ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿರಿ. ಇದು ಒಂದು ದೇವರಾತ್ಮನು ನಮಗೆ ಬಹಿರಂಗಗೊಳಿಸುತ್ತಿರ್ತಕ್ಕಂಥ ಆತ್ಮೀಯ ಸಂಗತಿಗಳು, ಆತ್ಮೀಯ ಪಾಠಗಳು. ಈ ಸುರುಳಿಯನ್ನ ಕರ್ತನಾದ ಯೇಸು ಕ್ರಿಸ್ತನು ತೆಗೆದುಕೊಳ್ಳದೆ ಹೋದರೆ, ಆತನು ಬಿಚ್ಚದೆ ಹೋದರೆ ಈ ಭೂಮಿಯ ಮೇಲೆ ಸೈತಾನನು ಆಳುತ್ತಲೇ ಇರುತ್ತಾನೆ. ಪಾಪ ಈ ಭೂಮಿಯ ಮೇಲೆ ತುಂಬಿ ತುಳುಕುತ್ತಲೇ ಇರುತ್ತದೆ, ಅಧರ್ಮ ಅಧಿಕವಾಗುತ್ತಲೇ ಇರುತ್ತದೆ, ಅದಕ್ಕೆ ಅಂತ್ಯವೇ ಇರುವುದಿಲ್ಲ. ಆದರೆ ಯಾವಾಗ ಈ ಸುರುಳಿಯನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಹಸ್ತದಲ್ಲಿ ತೆಗೆದುಕೊಳ್ಳುತ್ತಾನೋ, ಅದರ ಮುದ್ರೆಯನ್ನ ಒಡೆಯುತ್ತಾನೋ, ಆ ಸುರುಳಿಯಲ್ಲಿರುವುದನ್ನ ಓದುತ್ತಾನೋ, ಆಗ ಸೈತಾನನ ಆಳ್ವಿಕೆ ಯಾವಾಗ ಅಂತ್ಯವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಬಹು ನಿಖರವಾಗಿಯೂ ಬಹು ಸ್ಪಷ್ಟವಾಗಿಯೂ ತಿಳಿಸುವಂತದ್ದಾಗಿದೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಮನ್ನು ಅತಿ ವಿನಯದಿಂದಲೂ ಕಳಕಳಿಯಿಂದಲೂ ಕೇಳಿಕೊಳ್ಳುವಂತ ಒಂದು ಸಂಗತಿ ಏನೆಂದರೆ, ಹೆಚ್ಚಾಗಿ ನಿಮ್ಮ ವೈಯಕ್ತಿಕ ಸಮಯಗಳಲ್ಲಿ ಪ್ರವಾದನೆಯ ವಾಕ್ಯಗಳನ್ನ ಧ್ಯಾನಿಸಿರಿ, ಪ್ರವಾದನೆಯ ವಾಕ್ಯಗಳನ್ನ ಓದಿರಿ. ಒಂದು ವೇಳೆ ನಿಮಗೆ ಪ್ರವಾದನೆಯ ವಾಕ್ಯಗಳು ಅರ್ಥವಾಗದೇ ಇರಬಹುದು, ಆದರೆ ನೀವು ಪುನಃ ಪದೇ ಪದೇ ಪ್ರವಾದನೆಯ ವಾಕ್ಯಗಳನ್ನ ಓದುವಾಗ ದೇವರಾತ್ಮನು ತಾನೇ ಪ್ರವಾದನೆಯ ವಾಕ್ಯಗಳಲ್ಲಿರ್ತಕ್ಕಂಥ ಒಳ ಅರ್ಥಗಳನ್ನ, ಗೂಢ ಅರ್ಥಗಳನ್ನ ನನಗೆ, ನಿಮಗೆ, ನಮ್ಮೆಲ್ಲರಿಗೂ ಕೂಡ
ಬಯಲುಗೊಳಿಸುವಾತನಾಗಿದ್ದಾನೆ. ಅದರ ಮೂಲಕ ಮುಂದೆ ಈ ಭೂಮಿಯ ಮೇಲೆ ಯಾವ ಘಟನೆ ಜರುಗುವಂತದಾಗಿದೆ ಎಂಬ ಸಂಗತಿಯ ವಿಷಯದಲ್ಲಿ ನಾವುಗಳು ತಿಳಿದುಕೊಳ್ಳಬಹುದು ಮತ್ತು ನಾವುಗಳು ಅದರ ವಿಷಯದಲ್ಲಿ ಆಸಕ್ತಿಯನ್ನ ಹೊಂದಿಕೊಳ್ಳಬಹುದು ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಈ ಲೋಕದಲ್ಲಿ ಈ ದಿನ ನಾವು ನೋಡುವುದಾದರೆ ಪಾಕಿಸ್ತಾನ ಮತ್ತು ಈ ಭಾರತ ದೇಶದ ನಡುವೆ ಯುದ್ಧ ಯಾವ ಗಳಿಗೆಯಲ್ಲಾದರೂ ಜರುಗಬಹುದು ಎಂಬ ಸಂಗತಿ ಒಂದು ತೀವ್ರತೆ, ಒಂದು ವಿಚಾರಗಳು ಮತ್ತು ದೇಶಗಳಲ್ಲಿ ಜರುಗುವಂತ ಘಟನೆಗಳು ನಿಮ್ಮನ್ನು ನನ್ನನ್ನು ಆತಂಕಕ್ಕೆ ಒಳಪಡಿಸುವಂತದಾಗಿದೆ. ಆದರೆ ಪ್ರಕಟಣೆಯ ಗ್ರಂಥ ಪ್ರವಾದನೆಯ ವಾಕ್ಯಗಳು ಕರ್ತನಾದ ಯೇಸು ಕ್ರಿಸ್ತನು ಮುಂದಿನ ದಿನಗಳಲ್ಲಿ ಈ ಭೂಮಿಯ ಮೇಲೆ ಯಾವುದನ್ನ ಬರಮಾಡುತ್ತಾನೆ, ಏನನ್ನ ಬರಮಾಡುತ್ತಾನೆ ಎಂಬ ಸಂಗತಿಗಳನ್ನ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯವನ್ನ ನಾವು ಧ್ಯಾನಿಸುವಾಗ ಅವೆಲ್ಲವುಗಳ ವಿವರಣೆಯನ್ನ ನಾವು ತಿಳಿದುಕೊಳ್ಳಲು ಸಾಧ್ಯ. ಪ್ರಿಯರೇ, ನಾನು ಕಳೆದ ದಿನದ ಧ್ಯಾನದಲ್ಲಿ ಹೇಳಿದೆ, ಪುನಃ ಉಚ್ಚರಿಸುತ್ತಿದ್ದೇನೆ, ಪರಲೋಕದಲ್ಲಿ ಕಣ್ಣೀರು ಇಲ್ಲ, ಪರಲೋಕದಲ್ಲಿ ದುಃಖವಾಗಲಿ ಗೋಳಾಟವಾಗಲಿ ಇರುವುದಿಲ್ಲ. ಈ ಒಂದು ಅಧ್ಯಾಯವನ್ನ ನಾವು ಗಮನಿಸುವುದಾದರೆ ಪರಲೋಕದಲ್ಲಿ ಯೋಹಾನನು ಅಳುತ್ತಿದ್ದಾನೆ, ಆದರೆ ಆತನ ಅಳು ದೀರ್ಘವಾದದಲ್ಲ. ಇಲ್ಲಿ ಹಿರಿಯನು ಆತನಿಗೆ ಹೇಳುತ್ತಿದ್ದಾನೆ, ಅಳಬೇಡ. 5ನೇ ವಾಕ್ಯ, ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಈ ವಾಕ್ಯವನ್ನ ಆತ್ಮೀಯ ವಾಕ್ಯವನ್ನಾಗಿ ಮಾಡಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ನಿಮ್ಮ ಭವಿಷ್ಯ, ನನ್ನ ನಿಮ್ಮ ಜೀವಿತ, ನಮ್ಮ ಮಕ್ಕಳ ಜೀವಿತ, ಕ್ರೈಸ್ತರಾದಂತ ಎಲ್ಲಾ ದೇವರ ಮಕ್ಕಳ ಜೀವಿತ ಕರ್ತನಾದ ಯೇಸು ಕ್ರಿಸ್ತನ ಸುರುಳಿಯಲ್ಲಿ ಬರೆಯಲ್ಪಟ್ಟಿದೆ. ನಾಳಿನ ದಿನ ನನ್ನ ಭವಿಷ್ಯವೇನು, ನಾಳಿನ ದಿನ ನನ್ನ ಮಕ್ಕಳ ಭವಿಷ್ಯವೇನು, ನಾಳಿನ ದಿನ ಸಭೆಯ ಭವಿಷ್ಯವೇನು. ಅಧರ್ಮ ಹೆಚ್ಚಾಗುತ್ತಿದೆಯಲ್ಲ, ಲೋಕದಲ್ಲಿ ಅನ್ಯಾಯ ಹೆಚ್ಚಾಗುತ್ತಿದೆಯಲ್ಲ, ದೇವರ ಮಕ್ಕಳಿಗೆ ಸ್ವಾತಂತ್ರ್ಯ ಕಡಿಮೆ ಆಗುತ್ತಿದೆಯಲ್ಲ ಎಂಬ ಆತಂಕ ನನಗೆ ನಿಮಗೆ ಇರುವುದಾದರೆ, ಇಗೋ ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಅಗೋ ಯೂದ ಗೋತ್ರದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು ಎಂಬುದಾಗಿ ತಿಳಿಸುವಂತ ಮಾತುಗಳು ನಿಮ್ಮನ್ನು ನನ್ನನ್ನು ನಿಮಗೆ ನನಗೆ ದೇವರಾತ್ಮನು ತಿಳಿಸುತ್ತಿದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಭವಿಷ್ಯತ್ತಿನ ವಿಷಯದಲ್ಲಿ ನೀನು ಚಿಂತೆಗೊಂಡಿದೀಯಾ? ನನ್ನ ಭವಿಷ್ಯವನ್ನ ನಾನು ಹೇಗೆ ಕಳೆಯುತ್ತೇನೆ? ಒಂದು ವೇಳೆ ನೀವು ಓದುತ್ತಿರುವಂತಹ ವಿದ್ಯಾರ್ಥಿ ಆಗಿರಬಹುದು, ಅಥವಾ ವಿವಾಹಕ್ಕಾಗಿ ಕಾದಿರತಕ್ಕಂಥ ಯೌವನಸ್ಥ ಸಹೋದರ ಸಹೋದರಿಯರಾಗಿರಬಹುದು, ಅಥವಾ ಹಿರಿಯ ತಂದೆ ತಾಯಿಗಳಾಗಿ ನಿಮ್ಮ ವಿಷಯದಲ್ಲೂ ನಿಮ್ಮ ಮಕ್ಕಳ ವಿಷಯದಲ್ಲೂ ಚಿಂತೆಗಳು ನಿಮ್ಮನ್ನು ಕಾಡುತ್ತಿರಬಹುದು ಭವಿಷ್ಯತ್ತಿನ ವಿಷಯದಲ್ಲಿ. ಆದರೆ ಪ್ರಿಯ ದೈವ ಜನರೇ, ನಿಮ್ಮ ಗಮನಕ್ಕೆ ಈ ಒಂದು ಧ್ಯಾನದ ಮೂಲಕ ತರುವಂತಹ ಸಂಗತಿ ಏನೆಂದರೆ, ನಿಮ್ಮನ್ನ ಭವಿಷ್ಯತ್ತುಗಳನ್ನ ಕರ್ತನು ತಿಳಿದಿದ್ದಾನೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಆತನು ಹೇಳುತ್ತಿದ್ದಾನೆ, ಭವಿಷ್ಯತ್ತುಗಳ ವಿಷಯದಲ್ಲಿ ನನ್ನನ್ನು ವಿಚಾರಿಸಿರಿ, ನಾನು ನಿಮಗೆ ಅವುಗಳನ್ನ ಕುರಿತು ತಿಳಿಸುತ್ತೇನೆ ಎಂಬುದಾಗಿ ಆತನು ವಿವರಿಸುತ್ತಿದ್ದಾನೆ. ಯೆರೆಮೀಯ 29:11ನೇ ವಾಕ್ಯದಲ್ಲಿ ಯೆರೆಮೀಯನ ಮೂಲಕ ದೇವರು ಪ್ರವಾದಿಸುತ್ತಿದ್ದಾನೆ, ನಿನ್ನ ವಿಷಯದಲ್ಲಿ ನಾನು ಹೊಂದಿರತಕ್ಕಂಥ ವಿಷಯಗಳು, ಉದ್ದೇಶಗಳು ಹಿತಕರವಾದವುಗಳು ಎಂಬುದಾಗಿ ಹೇಳುತ್ತಿದ್ದಾನೆ. ಅವು ಒಳ್ಳೆಯವುಗಳು ಎಂಬುದಾಗಿ ಹೇಳುತ್ತಿದ್ದಾನೆ. ಅವು ಕೆಟ್ಟದ್ದು ಅಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮೀಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳ ಭವಿಷ್ಯತ್ತಿನ ವಿಷಯದಲ್ಲಿ ನೀವು ಒಂದು ವೇಳೆ ಆತಂಕದಲ್ಲಿರಬಹುದು. ಹೇಗಪ್ಪ ಎಂಬ ಚಿಂತೆ ನಿಮ್ಮನ್ನ ಕಾಡಬಹುದು. ಆದರೆ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ ದೇವರ ವಾಕ್ಯ ಹೇಳುತ್ತದೆ, ಅಳಬೇಡ. ನನ್ನ ಪ್ರಿಯ ತಂದೆ ತಾಯಿಗಳೇ, ಆತ್ಮೀಯ ತಂದೆ ತಾಯಿಗಳೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಪ್ರಿಯ ಯೌವನಸ್ಥ ಸಹೋದರ ಸಹೋದರಿಯೇ, ನಿಮಗೆ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ನಾನು ಪ್ರೋತ್ಸಾಹ ಪಡಿಸುವಂತ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ಕ್ರೈಸ್ತ ಮಂಡಲ, ಸಾರ್ವತ್ರಿಕ ಕ್ರೈಸ್ತ ಮಂಡಲದಲ್ಲಿ ಆತನು ಸಾಕಾಗಿದ್ದಾನೆ.
ದೇವರ ಮಕ್ಕಳಾದಂತ ನಮಗೆ ಆತನು ತಿಳಿಸುವಂತ ಒಂದು ಆತ್ಮೀಯ ಪಾಠವೇನೆಂದರೆ, ಅಳಬೇಡ, ದುಃಖಿಸಬೇಡ, ರೋಧಿಸಬೇಡ, ಮುಳುಗಬೇಡ. ಯಾಕೆಂದರೆ ನಾನಿದ್ದೇನೆ. ನಾನು ನಿನ್ನ ವಿಷಯದಲ್ಲಿ ಒಳ್ಳೆಯದನ್ನ ಯೋಚಿಸುತ್ತಿದ್ದೇನೆ. ನಿನ್ನ ಮಕ್ಕಳ ವಿಷಯದಲ್ಲಿ ಒಳ್ಳೆಯದನ್ನ ಯೋಚಿಸುತ್ತಿದ್ದೇನೆ. ನನಗೆ ಸಹಾಯ ಮಾಡಲು ಯಾರಿದ್ದಾರೆ ಎಂಬುದಾಗಿ ನೀವು ಚಿಂತನೆ ಮಾಡಬಹುದು. ಈ ವಾಕ್ಯ ಭಾಗವನ್ನು ನೀವು ಗಮನಿಸುವುದಾದರೆ, ಪರಲೋಕದಲ್ಲಿ ಆಗಲಿ, ಭೂಮಿಯಲ್ಲಿ ಆಗಲಿ, ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ವಾಕ್ಯವನ್ನು ಆಲಿಸುವಂತ ಪ್ರಿಯ ಸೋದರ ಸೋದರಿಯರೇ, ನನ್ನ ವಿಷಯದಲ್ಲಿ, ನನ್ನ ಮಕ್ಕಳ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ಕ್ರೈಸ್ತ ಮಂಡಲ ದೈವ ಸಭೆಯ ವಿಷಯದಲ್ಲಿ ನಮ್ಮನ್ನ ಕಾಪಾಡಲು, ನಮ್ಮನ್ನ ಆಶೀರ್ವದಿಸಲು, ನಮ್ಮನ್ನ ಉದ್ಧರಿಸಲು, ನಮ್ಮ ಜೀವಿತದಲ್ಲಿ ನಮ್ಮನ್ನ ಮುಂದಕ್ಕೆ ನಡೆಸಲು ಯಾರಿಗೂ ಕೂಡ ಶಕ್ತಿ ಇಲ್ಲ ಎಂಬ ವಾಕ್ಯವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಒಬ್ಬಾತನಿಗೆ ಮಾತ್ರವೇ ಶಕ್ತಿ ಉಂಟು. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಆತನೇ ಮೆಸ್ಸಿಯನಾಗಿದ್ದಾನೆ. ಆತನೇ ದಾವೀದನ ಅಂಕುರದವನಾಗಿದ್ದಾನೆ. ಆತನೇ ಯೂದ ಗೋತ್ರದ ಸಿಂಹವಾಗಿದ್ದಾನೆ. ಆತನು ಬಹಳ ತ್ವರೆಯಾಗಿ ಬರುವಾತನಾಗಿದ್ದಾನೆ. ಆತನ ಸಿಂಹಾಸನ ಖಾಲಿ ಇಲ್ಲ. ಆತನು ಸಿಂಹಾಸನ ರೂಢನಾಗಿದ್ದಾನೆ. ಆದ ಕಾರಣ ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ನಿಮ್ಮೆಲ್ಲರನ್ನ ನನ್ನೊಂದಿಗೆ ನಾನು ಪ್ರೋತ್ಸಾಹಪಡಿಸುತ್ತೇನೆ. ಕಳವಳಗೊಳ್ಳಬೇಡಿರಿ. ಕರ್ತನಾದ ಯೇಸು ಕ್ರಿಸ್ತನು ಆತನು ಯೋಗ್ಯನಾಗಿದ್ದಾನೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಹಾಗಾದರೆ ಯೋಹಾನನಾಗಿ ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ನಮ್ಮ ಆತ್ಮೀಯ ಕಣ್ಣುಗಳನ್ನ ತೆರೆದು ನೋಡೋಣ. ಯೋಹಾನನು ತನ್ನ ಅಳುವನ್ನ ನಿಲ್ಲಿಸಿ ಸಿಂಹಾಸನದ ಕಡೆಗೆ ನೋಡಿದಾಗ ದೇವರ ವಾಕ್ಯ ಹೇಳುತ್ತದೆ, ಸಿಂಹಾಸನದ ಮುಂದೆ ಯಜ್ಞದ ಕುರಿಯ ನಿಂತಿರುವುದನ್ನ ಆತನು ಕಂಡನು. ಈ ಕುರಿ ಹೇಗಿದೆ? ದೇವರ ವಾಕ್ಯ ಹೇಳುತ್ತದೆ, ಈ ಕುರಿ ಕೊಯ್ಯಲ್ಪಟ್ಟದಾಗಿದೆ. ಈ ಕುರಿ ಕೊಯ್ಯಲ್ಪಟ್ಟಿದೆ ಎಂಬುದರ ಅರ್ಥವೇನು? ಶಿಲುಬೆಯ ಗಾಯವನ್ನ ಕುರಿತು ಈ ಕುರಿ ಮಾತನಾಡುವಂತದ್ದಾಗಿದೆ. ಹೌದು ಪ್ರಿಯ ಸೋದರ ಸೋದರಿಯರೇ, ವಿಮೋಚನ ಕಾಂಡದಲ್ಲಿ ದೇವರ ವಾಕ್ಯವನ್ನ ನಾವು ಗಮನಿಸುವುದಾದರೆ 12ನೇ ಅಧ್ಯಾಯ, ಈ ಕುರಿ ಎಂತ ಕುರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಓದುವುದನ್ನ ಕೇಳಿಸಿಕೊಳ್ಳೋಣ. Exodus chapter 12 verse 1 to 13. Let us hear the reading. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರುಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನ ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ತೊಡೆ, ಹೊಟ್ಟೆ, ಹೊಟ್ಟೆಯೊಳಗಣವುಗಳ ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. ಮರುದಿನದ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮೀಗಿಸಕೂಡದು. ಬೆಳಗಿನವರೆಗೂ ಮಿಕ್ಕದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನ ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು.
ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ ಎಂಬುದೇ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಕುರಿ ಯಾವುದಕ್ಕೆ ಸಾದೃಶ್ಯವಾಗಿದೆ? ಯೆಶಾಯ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ಈ ಯಜ್ಞದ ಕುರಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ಆತನು ನನ್ನ, ನಿಮ್ಮ, ನಮ್ಮೆಲ್ಲರ ಪಾಪಗಳ ನಿವಾರಣೆಗೆ ಕಾರಣಕರ್ತನಾಗಿದ್ದಾನೆ. ಈ ಒಂದು ಧ್ಯಾನದ ಮುಕ್ತಾಯದಲ್ಲಿ ನಿಮ್ಮ ಗಮನಕ್ಕೆ ತರುವಂತಹ ಒಂದೇ ಒಂದು ಆತ್ಮೀಯ ಪಾಠವೇನೆಂದರೆ, ನೀವು ನಾನು ನಮ್ಮ ಕಣ್ಣುಗಳನ್ನ ತೆಗೆದು ಆ ಕುರಿಯ ಮೇಲೆ ಇಡೋಣ. ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನು ಆತನು ಕುರಿ ಕೊಯ್ಯಲ್ಪಟ್ಟದಾಗಿ ನಿಂತಿರುವುದನ್ನ ಕಂಡನು, ಅಳುವನ್ನ ನಿಲ್ಲಿಸಿದನು, ಆದರಣೆಯನ್ನ ಹೊಂದಿದನು. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಆ ಕುರಿಯ ಮೇಲೆ ನಮ್ಮ ನೇತ್ರಗಳನ್ನ ಇಡೋಣ.